ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಅಡುಗೆ ಮನೆಯ ಟಿಪ್ಸ್ ಒಂದು 5-6 ಟಿಪ್ಸ್ ಇದೆ, ಹೇಳ್ಕೊಡ್ತೀನಿ ನೋಡಿ. ಈ ದೋಸೆ ತವ ಎಲ್ಲ ನಾವು ದೋಸೆ ಹಾಕಿ ಚಪಾತಿ ಬೇಯಿಸಿ ಎಲ್ಲ ಇದು ಮಾಡಿ ಎಲ್ಲ ಸೈಡಲ್ಲೆಲ್ಲ ಹಿಂಗೆ ಗಟ್ಟಿ ಆಗಿಬಿಟ್ಟಿರುತ್ತಲ್ವ, ಅದನ್ನು ಈಸಿಯಾಗಿ ತೆಗಿಯೋದಂತ ಹೆಂಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ ನೋಡಿ. ದೋಸೆ ಎಲ್ಲ ಮಾಡಾದಮೇಲೆ ನೋಡಿ, ಹಿಂಗೆ ಬಿಸಿ ಇರುತ್ತಲ್ಲ ತವ, ಆವಾಗ ಹಿಂಗೆ ಚಾಕು ತಗೊಂಡು ಹಿಂಗೆ ಸುಮ್ಮನೆ ಹಿಂಗೆ ಮುಟ್ಟಿ ಕೊಟ್ಟರೆ ಸಾಕು, ಓಪನ್ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಾ, ನಾನು ಸುಮ್ಮನೆ ಈಗ ಮುಟ್ತಾಯಿದ್ದೀನಿ, ತುಂಬ ಗಟ್ಟಿಯಾಗಿ ನಮ್ಕಿ ಇದು ಮಾಡ್ತಾಯಿಲ್ಲ. ನೀವು ಚಾಕು ಒಂದು ಶಾರ್ಪಾಗಿರೋದೇನಾದ್ರು ಇಟ್ಕೊಂಡು ಹಿಂಗೆ ತೆಗೆದುಬಿಟ್ರೆ ಸಾಕು ನೋಡಿ. ಆಫ್ ಮಾಡಿ, ನಾನು ಅಲ್ಲಿ ಸ್ಟವೆಲ್ಲ ಗಲೀಜಾಗುತ್ತೆ ಅಂತೇಳಿ ಇಲ್ಲಿ ತಗೊಂಡು ಬಂದು ಕ್ಲೀನ್ ಮಾಡ್ತೀನಿ ನೋಡಿ. ವಾಶ್ ಮಿಷಿನ್ ಹತ್ರ ಇಟ್ಕೊಬಿಟ್ಟು ಹಿಂಗೆ ಕೆರೆದುಬಿಟ್ರೆ ಫುಲ್ ಕ್ಲೀನ್ ಆಗುತ್ತೆ ನೋಡಿ. ನಾನು ಎಲ್ಲ ಕೆರೆದು ಎಲ್ಲ ಕ್ಲೀನ್ ಮಾಡಿ ತವ ಮೇಲೇ ಇಟ್ಟಿದ್ದೀನಿ, ಯಾವ ಥರ ಫುಲ್ ಎಲ್ಲ ಬಂದಿದೆ ಅಂತ ನೋಡಿ. ಎಷ್ಟು ಗಲೀಜು ಅಂಟ್ಕೊಂಡಿರುತ್ತೆ ಅದರಲ್ಲಿ ಅಂತ ನಾವು ನೋಡೋಕ್ಕೆ ನೀಟಾಗೆ ಕಾಣಿಸ್ತಿರುತ್ತೆ, ಆದರೂ ಸೈಡಲ್ಲೆಲ್ಲ ಈ ಥರ ಗಟ್ಟಿಯಾಗಿ ತವ ತಿಕ್ನೆಸ್ ಜಾಸ್ತಿ ಆಗಿಬಿಟ್ಟಿರುತ್ತೆ. ಈ ಥರ ಕೆರೆದು ನಾವು ಕ್ಲೀನ್ ಮಾಡಿ ನೀಟಾಗಿ ತೊಳೆದು ಸೋಪ್ ಹಾಕ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ರೆ ಎಷ್ಟು ನೀಟಾಗುತ್ತೆ ಅಂದರೆ, ಅದನ್ನು ಇದೆಲ್ಲ ಮಾಡೋಕ್ಕೆ ಹೋಗಂಗಿಲ್ಲ. ಅದೇನೋ ಉಪ್ಪು ಹಾಕಿ, ಸೋಡಾ ಹಾಕಿ, ಅದೇನೋ ಕೆಮಿಕಲ್ ಹಾಕಿ ಉಜ್ಜಿ ತೊಳಿರಿ, ಎಲ್ಲ ಏನೂ ಮಾಡೋದು ಬೇಡ. ಈ ಥರ ಮಾಡಿಕೊಂಡ್ರೆ ಸಾಕು. ಮತ್ತು ಇನ್ನೂ ನಾವು ಅವೆಲ್ಲ ಕೆಮಿಕಲೆಲ್ಲ ಹಾಕಿದ್ರೆ ಮತ್ತೆ ದೋಸೆ ತೊಳೋದಿಲ್ಲ. ಈ ಥರ ಮಾಡ್ಕೊಳ್ಳಿ ಸಾಕು ನೋಡಿ. ಕರ್ಬೇವಿನ ಸೊಪ್ಪು ಯಾರಾದರೂ ಊರಿಗೆ ಹೋದರೆ ಒಂದಷ್ಟು ಕೊಟ್ಟು ಕಳಿಸ್ಬಿಡ್ತಾರೆ, ಇಲ್ಲ ಅಕ್ಕಪಕ್ಕದವ್ರು ಯಾರು ಊರಿಗೆ ಹೋಗಿದ್ರು ತಗೊಬಂದು ಕೊಡ್ತಾರೆ ನೋಡಿ. ನಮಗೆ ಕೆಳಗಡೆ ಮನೆಯವ್ರು ತಂದು ಕೊಟ್ಟರು, ಇಷ್ಟೊಟ್ಟಿಗೆ ಕೊಟ್ಟಿದ್ದಾರೆ, ನಾವು ಏನು ಮಾಡೋದ ಅಂತ ಯೋಚನೆ ಮಾಡಿದೆ. ಫ್ರಿಜ್ಜಲ್ಲೆಲ್ಲ ಊರ್ಬಿಟ್ಟು ಬಾಕ್ಸ್ಗೆ ಹಾಕಿಟ್ರೆ ಅದು ತುಂಬ ದಿವಸ ಏನಿರಲ್ಲ, ಬೇಗ ಒಂಥರ ಬೂಸ್ಟ್ ಬಂದಂಗೆ ಆಗ್ಬಿಡುತ್ತೆ. ಅದಕ್ಕೆ ನಾನು ಐಡಿಯಾ ಮಾಡಿದೆ, ಈ ಥರ ಒಂದು ಬಾಟ್ಲಿಗೆ ನೀರು ಹಾಕ್ಬಿಟ್ಟು ಹಾಗೆ ಗಿಡ ಹೇಗಿದೆ ಹಾಗೇ ಸಿಗಿಸ್ದೆ. ಆಮೇಲೆ ತುಂಬ ಉದ್ದುದ್ದ ಇತ್ತಲ್ವ, ಸ್ವಲ್ಪ ಫ್ರೀ ಆಗಿದ್ನೆಲ್ಲ ಈಗ ಗ್ಲಾಸ್ಗೆ ಕಟ್ಬಿಟ್ಟು ಒಂದು ದಾರ ಹಾಕಿ ಕಟ್ಟಿ ಈ ಥರ ಇಟ್ಟೆ. ನಾನು ನಿಜ ಹೇಳಬೇಕು ಅಂದರೆ, ನಾನು ಈಗಲೂ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಕೊಟ್ಟಾಗಲೇ ನನಗೆ 2 ತಿಂಗಳಾಯಿತು. ನಮ್ಮನೇಲಿ ಜಾಸ್ತಿ ಇರೋದು 2-3 ಜನ ಆಗಿರೋದ್ರಿಂದ ಜಾಸ್ತಿ ಯೂಸ್ ಆಗೋಲ್ಲ. ಅದರಿಂದ ಜಾಸ್ತಿ ಅಡುಗೆನೂ ಮಾಡಲ್ಲ ನಾವು ಕೆಲ್ಸಕ್ಕೆ ಹೋಗೋದ್ರಿಂದ. ಇಷ್ಟೊಂದು ಏನಪ್ಪ ಮಾಡೋದು ಅಂತ ನಿಜ. ಇದನ್ನು ಹೀಗೆ ಮಾಡಕ್ಬಿಟ್ಟು ನಾನು ತುಂಬ ದಿವಸ ಯೂಸ್ ಮಾಡಿದೆ, ತುಂಬ ದಿವಸ ಈಗಲೂ ಇದೆ ನನ್ನ ಹತ್ರ. ಅದನ್ನೆಲ್ಲ ಬಾಟ್ಲಿಂದ ತೆಗ್ದು ಅದನ್ನು ಒಂದೊಂದು ಎಲೆಯಲ್ಲಿ ಇದು ಮಾಡಿ ನಾನು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಟಿದ್ದೀನಿ. ತುಂಬ ದಿವಸ ಬಾಳಿಕೆ ಬರುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡಿ. ಹೀಗೆ ಮಾಡಿದ್ಮೇಲೆ ಈಗ ಒಂದು ಅಡುಗೆ ಮನೇಲಿ ಒಂದು ಮೂಲೆಯಲ್ಲಿ ಇಟ್ಬಿಟ್ರೆ ನೋಡೋಕ್ಕೂ ಒಂಥರ ಗಿಡದ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ದಿವಸ ಬಾಳಿಕೆನೂ ಬರುತ್ತೆ, ಏನು ಗಲೀಜಾಗೋದು ಇಲ್ಲ, ಉದುರೋದು ಇಲ್ಲ. ನಾನು ಉದುರೋಗುತ್ತೇನೋ, ಅಲ್ಲೆಲ್ಲ ಗಲೀಜಾಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ನಾನು ಸುಮ್ಮನೆ ಟ್ರೈ ಮಾಡಿದೆ ಅಷ್ಟೇ, ಕೊಟ್ಟಿದ್ರಲ್ವಾ ನೋಡೋಣ ತಾಡಿ ಅಂತೇಳಿ ಹಾಗೆ ಮಾಡ್ತಾ ಒಂದು ವಿಡಿಯೋನೂ ಮಾಡಿಕೊಂಡೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಇದೇ ಥರ ಮಾಡ್ಕೊಳ್ಳಿ, ವೇಸ್ಟ್ ಆಗೋಲ್ಲ. ಕರ್ಬೇವಿನ ಸೊಪ್ಪು ತುಂಬ ದಿವಸ ಬಾಳಿಕೆ ಬರುತ್ತೆ. ಅದು ಒಣಗಿದ ಮೇಲೂ ನಾನು ವಿಡಿಯೋ ಹಾಕಿದ್ದೀನಿ, ಒಣಗಿರೋದನ್ನೂ ಲಾಸ್ಟಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಅದು ಫುಲ್ ಡ್ರೈ ಆಗಿದ್ರೂ ಏನು ಕೆಳಗೆ ಉದುರಲ್ಲ. ನಮ್ಗೆ ಯಾವಾಗ ಬೇಕು ಅವಾಗ ಎಲ್ಲ ಗಿಡದಿಂದ ಎತ್ಕೊಂಡು ಅಡುಗೆ ಮಾಡೋಕ್ಕೆ ಹಾಕೋಬೋದು, ಮತ್ತು ಅಲ್ಲೇ ಬಿಡ್ಬೋದು, ಉದುರೋದು ಇಲ್ಲ. ಮತ್ತು ನಾವು ಅಡುಗೆ ಮಾಡಬೇಕಾದ್ರೆ ಟೊಮೊಟೊ ನೋಡಿ, ನೋಡೋಕ್ಕೆ ತುಂಬ ಚೆನ್ನಾಗಿದೆ ಈ ಟೊಮೊಟೊ, ಆದರೆ ಒಂದು ಲೇಯರ್ ಮಾತ್ರ ಹುಳ ಆಗಿದೆ. ಏನಾಗಲ್ಲ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಕಟ್ ಮಾಡಿ ಸಾಂಬಾರ್ಗೆ ಹಾಕ್ಬಿಡ್ತೀವಿ. ಹಾಗೆ ಮಾಡೋ ತಪ್ಪೇ ನಾವು, ದೊಡ್ಡ ತಪ್ಪು. ಸಾಂಬಾರು ಹದ್ಗೆಟ್ಟೋಗುತ್ತೆ. ಈ ಥರ ಟೊಮೊಟೊ ಹಾಕಿರೋ ಸಾಂಬಾರಲ್ಲಿ ನೋಡಿ, ಏನೋ ಒಂದು ಟೇಸ್ಟು, ಏನೋ ಒಂದು ಫ್ಲೇವರು ಬರ್ತಾಯಿರುತ್ತೆ ಬಾಯಿಗೆ. ಮನೆ ಜನ ಎಲ್ಲ ಇವತ್ತಿನ ಸಾಂಬಾರು ಚೆನ್ನಾಗಿಲ್ಲ, ಏನೋ ಚೇಂಜ್ ಆಗಿದೆ ಅಂತ ಸ್ಟಾರ್ಟ್ ಮಾಡ್ತಾರೆ. ನಾವು ಮಾಡೋ ಸಣ್ಣ ತಪ್ಪುಗಳು ಅಷ್ಟೇ, ಏನಿಲ್ಲ. ಆ ಥರ ಟೊಮೊಟೊ ಏನಾರು ಇದ್ದರೆ ಅದನ್ನು ಹಾಕ್ಲಾಗೆ ಹೋಗಬೇಡಿ, ತೆಗ್ದಾಕ್ಬಿಡಿ. ಈ ಥರ ತುಂಬ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಈ ಟೊಮೊಟೊಲಿ. ಆ ಥರ ಟೊಮೊಟೊ ಮಾತ್ರ ಯೂಸ್ ಮಾಡಿ ನೋಡಿ. ಕರ್ಬೇವಿನ ಸೊಪ್ಪು ಫುಲ್ಲು ಡ್ರೈ ಆಗಿದ್ರೂ ಒಂದು ಕಡ್ಡಿ ಉದುರುತ್ತಿಲ್ಲ, ಎಷ್ಟು ನೀಟಾಗಿದೆ. ಬೇಕಿದ್ರೆ ಅಲ್ಲಾಡಿಸ್ತೀನಿ ನೋಡ್ಕೊಳ್ಳಿ, ಒಂದು ಕಡ್ಡಿನೂ ಉದುರಲ್ಲ, ಒಂದು ಎಲೆನೂ ಉದುರಲ್ಲ, ಎಷ್ಟು ಚೆನ್ನಾಗಿದೆ. ಮತ್ತು ನಮ್ಮ ಗ್ಲಾಸಲ್ಲಿ ಇಟ್ಟಿದ್ದೆಲ್ಲ ನಾನು ಖಾಲಿ ಮಾಡಿದೆ. ಈಗ ಇದರಲ್ಲಿರೋದು ಮಾತ್ರ ಹಾಗೆ ಊರಿ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ನಾನು ಗ್ಲಾಸಲ್ಲಿರೋದನ್ನ ಯೂಸ್ ಮಾಡಿ ಖಾಲಿ ಮಾಡಿದೆ ಫಸ್ಟು ನೋಡಿ. ಈ ಥರ ಕರ್ಬೇವಿನ ಸೊಪ್ಪು ವೇಸ್ಟ್ ಆಗೋಲ್ಲ. ಇದನ್ನು ನೀವು ಊರಿ ಒಂದು ಬಾಕ್ಸ್ಗೆ ಹಾಕಿಟ್ರೆ, ಇವಾಗ ಡ್ರೈ ಆಗಿದೆ ಅಲ್ವಾ, ಬೂಸ್ ಬರೋಲ್ಲ. ಇದನ್ನು ತೆಗ್ದು ನೀವು ಫ್ರಿಜ್ಗೆ ಇಡ್ಬೋದು. ಆಮೇಲೆ ಬಟಾಣಿ ಎಲ್ಲ ತರ್ತೀವ, ತಂದೆ ಹಾಗೆ ಇಟ್ಬಿಟ್ಟಿರ್ತೀವಿ, ಅದು ಹುಳ ಎಲ್ಲ ಬಂದು ಹಾಳಾಗುತ್ತೆ. ಅದ್ರ ಬದಲಿಗೆ ನೀವು ಹಿಂಗೆ ಉನಿ ಹಾಕಿ ಈ ಥರ ಮೊಳಕೆ ಬರೆಸ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ, ನೀವು ತಕ್ಷಣ ಬಾತು ಇಲ್ಲ ಫ್ರೈಡ್ ರೈಸೋ ಇಲ್ಲ ಅಂದರೆ
ಗೀ ರೈಸ್ ಏನಾರು ಮಾಡುವಾಗ ಸ್ವಲ್ಪ ಎತ್ಕೊಂಡು ಹಾಕೊಬೋದು. ಇದನ್ನು ನೀವು ಟ್ರೈ ಮಾಡಿ ನೋಡಿ. ಮತ್ತು ಕ್ಯಾರೆಟ್ ಎಲ್ಲ ತಂದು ಮಡಗಿರ್ತೀವ, ಈ ಥರ ಬತ್ತೋದಂಗೆ ಆಗ್ಬಿಟ್ಟಿರುತ್ತೆ. ಏನಪ್ಪ ಮಾಡೋದು? ನೀವು ಅಡುಗೆ ಮಾಡೋದು ಒಂದು 2 hours 3 hours ಮುಂಚೆ ನೀವು ಈ ಥರ ನೀರಿಗೆ ಹಾಕಿ ಉಣಿಯೋಕೆ ಮಾಡಿಬಿಟ್ರೆ ಅದು ಮತ್ತೆ ಒಂಥರ ಫ್ರೆಶ್ ಆಗುತ್ತೆ. ಆ ಫ್ರೆಶ್ ಆಗಿರೋದನ್ನ ತೆಗ್ದು ನಾವು ಅಡುಗೆಗೆ ಹಾಕ್ಬೋದು. ಅದು ಮತ್ತೆ ಬಾಡೋದಂಗೆ ಅನಿಸಲ್ಲ, ಚೆನ್ನಾಗಿ ಫ್ರೆಶಾಗಿ ಸಿಗುತ್ತೆ. ಆಮೇಲೆ ಈ ಶುಂಠಿನೂ ಅಷ್ಟೇ, ಈ ನಾನ್ ವೆಜ್ ಎಲ್ಲ ನಾವು ಮಾಡಬೇಕಾದ್ರೆ ಶುಂಠಿ ಈ ಥರ ಕೆಟ್ಟೋಗಿರೋ ಶುಂಠಿ ಏನಾರು ಹಾಕ್ಬಿಟ್ರೆ ನೀವು 800-900 ರೂಪಾಯಿ ಕೊಟ್ಟು ಮಟನ್ ತಂದಿರ್ತೀವಿ, ಸಾಂಬಾರು ಹೋಯ್ತು, ಯಾವುದೇ ಕಾರಣಕ್ಕೂ ಚೆನ್ನಾಗಾಗೋದಿಲ್ಲ. ನೀವು ಯೋಚನೆ ಮಾಡಿ ನೋಡಿ, ಅಷ್ಟೊಂದು ದುಡ್ಡು ಕೊಟ್ಟು ತಂದ್ಬಿಟ್ಟು ಒಂದು 10 ರೂಪಾಯಿ 5 ರೂಪಾಯಿ ಶುಂಠಿಗೋಸ್ಕರ ಯೋಚನೆ ಮಾಡಿಬಿಡಿ. ಈ ಥರ ಶುಂಠಿ ಮಾತ್ರ ಹಾಕಲೇಬೇಡಿ. ಆ ಥರ ಚೆನ್ನಾಗಿರೋ ಶುಂಠಿನ ಯೂಸ್ ಮಾಡಿ, ಓಕೆನಾ? ಮತ್ತು ಈರುಳ್ಳಿನೂ ಅಷ್ಟೇ ಫ್ರೆಂಡ್ಸ್, ಈರುಳ್ಳಿ ಮೇಯ್ನು. ಈರುಳ್ಳಿಲೂ ಅಷ್ಟೇ ಸಣ್ಣ ಲೇಯರಲ್ಲಿ ಹುಳ ಆಗಿರುತ್ತೆ. ನೀವು ತುಂಬ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಸಣ್ಣ ಲೇಯರಲ್ಲಿ ಹುಳ ಆಗಿರುತ್ತೆ ಅಂಥ ಈರುಳ್ಳಿನ ಯೂಸ್ ಮಾಡಲೇಬೇಡಿ. ನೋಡಿ ಆಮೇಲೆ ಒಂದು ಲೇಯರ್ ಅಲ್ವಾ ತೆಗ್ದಾಕ್ಬಿಟ್ಟು ಇನ್ನೊಂದು ಲೇಯರ್ ಮಾಡೋಣ ಅಂದರೆ ಆ ಸಾಂಬಾರಂತೂ ಅವತ್ತಿನ ದಿವಸನೂ ಫುಲ್ ಹೋಯ್ತು ಅಂತಲೇ ಅರ್ಥ. ನೀವು ಈರುಳ್ಳಿನೂ ಅಷ್ಟೇ ನೋಡಿ ಚೆನ್ನಾಗಿರೋದನ್ನ ಹಾಕಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡ್ತಾ ಇರೋದು ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.